ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ನಕಲಿ ವೈದ್ಯಳೊಬ್ಬಳ ಅಡ್ಡಾದಿಡ್ಡಿ ಚಿಕಿತ್ಸೆಗೆ ಅಮಾಯಕ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾರೆ. ಕೊನಸಾಗರದ ಗ್ರಾಮದ ಈ ದುರ್ಘಟನೆ ಸಂಭವಿಸಿದ್ದು, ಜ್ವರ ಮತ್ತು ಶೀತದಿಂದ ಬಳಲುತ್ತಿದ್ದ ರೋಗಿಗೆ ಹೈಡೋಸ್ ಇಂಜೆಕ್ಷನ್ ನೀಡಿದ್ದು ಸಾವಿಗೆ ಕಾರಣವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅರ್ಹತೆ ಇಲ್ಲದಿದ್ದರೂ ವೈದ್ಯರಂತೆ ನಟಿಸುತ್ತಿದ್ದ ಜ್ಯೋತಿ ರಾಜು ಅವರಿಗೆ ಅತಿಯಾದ ಡೋಸ್ ಹೊಂದಿದ ಇಂಜೆಕ್ಷನ್ ನೀಡಿದ್ದಾರೆ. ಇಂಜೆಕ್ಷನ್ ನೀಡಿದ ಕೆಲವೇ ಕ್ಷಣಗಳಲ್ಲಿ ರಾಜು ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಅವರನ್ನು ತಕ್ಷಣವೇ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ರಾಜು ಅವರು ಮೃತಪಟ್ಟಿದ್ದಾರೆ. ನಕಲಿ ಡಾಕ್ಟರ್ ಜ್ಯೋತಿ ಬೇಜವಾಬ್ದಾರಿ ಹಾಗೂ ತಪ್ಪಾದ ಚಿಕಿತ್ಸೆ ಈ ಸಾವಿಗೆ ನೇರ ಕಾರಣವಾಗಿದೆ ಎಂದು ಮೃತರ ಸಂಬಂಧಿಕರು ಆರೋಪಿಸಿದರು. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಳ್ಳಲಾಗಿದೆ. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಹೇಳ್ರಿ, ಏನಾಯ್ತು? ನನ್ನ ಹೆಸರು ಚಂದ್ರಶೇಖರ್ ಅಂತ. ಅವರು ನಮ್ಮ ಭಾವ ರಾಜ ಅಂತ. ಅವರು ಸಮ್ ಇಲ್ನೆಸ್ ಆಗಿ ಒಂದು RMP ಡಾಕ್ಟರ್ಗೆ ಹತ್ರ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಇಂಜೆಕ್ಷನು ಕಂಟಾಮಿನೇಟ್ ಆಗಿಬಿಟ್ಟು ಬಾಡಿ ಎಲ್ಲ ಡಿಕಂಪೋಸ್ ಆಗಿ ಬ್ಯಾಕ್ಟೀರಿಯಾ ಎಲ್ಲ ಸ್ಪ್ರೆಡ್ ಆಗಿ ಸೆಪ್ಟಿಕ್ ಆಗೈತೆ. ಸೊ ನಾವು ಅನಂತಪುರಲ್ಲಿ ತೋರಿಸಿದ್ವಿ. ಅಲ್ಲಿ ಡಯಾಗ್ನೋಸಿಸ್ ಮಾಡಿ ರಿಪೋರ್ಟ್ ಎಲ್ಲ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗ್ತಾವಂತ ಹೇಳಿದ್ರು. ಅಲ್ಲಿಂದ 50-50 ಚಾನ್ಸ್ ಹೇಳಿದ್ರು. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಒಂದು 5 ಡೇಸ್ ಅಲ್ಲಿದ್ದು ಫೈನಲ್ ಆಗಿ ನಿನ್ನೆ ನೈಟು ಎಕ್ಸ್ಪೈರ್ ಆಗಿಬಿಟ್ರು. ಸೊ ಫೈನಲಿ ಆ ಹೆಸರು ಅವರು ಕೋನಸಾಗರದಲ್ಲಿ RMP ವೀರೇಶು ಅಂತ ಅವರು ಜ್ಯೋತಿ ಅವ್ರು ಹಾಕಿರೋ ಇಂಜೆಕ್ಷನಿಂದನೇ ಇದೆಲ್ಲ ಕಂಟಾಮಿನೇಷನ್ ನಡೆದಿದ್ದು, ಬಾಡಿ ಆರ್ಗನ್ಸ್ ಎಲ್ಲ ಫೇಲ್ ಆಗಿದ್ದಂತ ಡಿಸ್ಚಾರ್ಜ್ ಸಮರಿಯಲ್ಲೇ ಎಲ್ಲ ಮೆನ್ಷನ್ ಮಾಡಿದರು. ಸೊ ಇನ್ನೊಬ್ರಿಗೆ ಏನೋ ಆದಂಗ ಆಕ್ಷನ್ ತಗೋಬೇಕಂತ ನಾನು ಅನ್ಸ್ಕೊಂತೀನಿ. ಅಲ್ಲ, ಈಗ ನಿಮ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅವ್ರು ಇಂಜೆಕ್ಷನ್ ಹಾಕಿದಕ್ಕೆ ಆ ಥರ ಆಗಿದೆ? ಡಿಸ್ಚಾರ್ಜ್ ಸಮರಲ್ಲಿ ಕ್ಲಿಯರ್ ಅಲ್ಲಿ ಮೆನ್ಷನ್ ಮಾಡಿದರು. ಇಟ್ಸ್ ಎ ಗ್ಯಾಂಗ್ರೀನ್ ಅಂತ, ಅದು ಬ್ಯಾಕ್ಟೀರಿಯಾನ ಮೆನ್ಷನ್ ಮಾಡಿದ್ದಾರೆ ಡಿಸ್ಚಾರ್ಜ್ ಸಮರಿಯಲ್ಲೆಲ್ಲ. ಸೊ ಇದು ಇಷ್ಟ. ನನ್ನ ಹೆಸರು ವೀರೇಶ್ ಅಂತ. ನಮ್ಮ ತಮ್ಮ ಅವರು RMP ಡಾಕ್ಟರ್ ಹತ್ರ ಇಂಜೆಕ್ಷನ್ ಮಾಡಿಸಿವಿ. ಇನ್ಸ್ಪೆಕ್ಷನ್ ಆಗೈತೆ ಫುಲ್ಲು. ಯಾವೇ ಕಾರಣಕ್ಕೆ ಅವ್ರನ್ನ ಬಂದ್ ಮಾಡಬೇಕು. ಈ ತಾಲೂಕಿನಾಗ ಫುಲ್ ಇದ್ದಾರೆ, ಅವ್ರದ್ದೇ ಅವಳಿ ಜಾಸ್ತಿ ಐತೆ. ಅವನೀಗ ಸತ್ತೋಗ್ಬಿಟ್ಟಾನೆ. ಅವ್ನ ಪರಿಹಾರಕ್ಕೋಸ್ಕರಾಗಿ ನಾವು ಇದು ಮಾಡ್ತಾ ಇದ್ದೀವಿ. ನೀವು ಸಹಕಾರ ಮಾಡ್ಬೇಕು ನಮಗೆ. ಇನ್ನೊಬ್ಬರಿಗೆ ಯಾರಿಗೂ ಈ ಥರ ಆಗಬಾರ್ದು. ಅದು